ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಜೋರಾಗ್ತಾ ಇದ್ದು ಮೇ 15ರ ಒಳಗಡೆ ಗುಡ್ ನ್ಯೂಸ್ ಸಿಗುತ್ತೆ ಅನ್ನೋ ವಿಶ್ವಾಸವನ್ನ ಡಿಕೆ ಶಿವಕುಮಾರ್ ಬಣ ವ್ಯಕ್ತಪಡಿಸಿದ್ದು ಪವರ್ ಶೇರಿಂಗ್ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ತೆರೆಮರೆಯ ಕಸರತ್ತು ಜೋರಾಗ್ತಾ ಇರೋ ಹೊತ್ತಲ್ಲೇ ರಾಜಣ್ಣ ಅವರು ಮತ್ತೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜಣ್ಣ ಅವರ ಕ್ರಾಂತಿ ಹೇಳಿಕೆ ಅದು ಒಂದು ರೀತಿ ತಲ್ಲಣಗಳನ್ನೇ ಕರ್ನಾಟಕದಲ್ಲಿ ಸೃಷ್ಟಿ ಮಾಡುತ್ತೆ. ನವೆಂಬರ್ ಕ್ರಾಂತಿ ಅಂತ ಯಾವ ಬಾಯಿಂದ ಅಂದ್ರೋ ರಾಜಣ್ಣ ಅವರು ಅವತ್ತಿಂದ ಇವತ್ತಿನವರೆಗೂ ಬರೀ ಕ್ರಾಂತಿ ಇದೆ ಮಾತು. ಸೊ ಈ ಕ್ರಾಂತಿ ಯಾರಿಗೆ ಸಂಕ್ರಾಂತಿ ಗೊತ್ತಿಲ್ಲ. ಒಟ್ಟಾರೆ ಸಿದ್ದರಾಮಯ್ಯನವರಿಗಂತೂ ಒಂದು ರೀತಿಯಾದಂತಹ ಭ್ರಾಂತಿ, ತನ್ನ ಚೇರ್ ಯಾವಾಗ ಕಳೆದು ಹೋಗುತ್ತೆ ಅಂತ. ಹೀಗಾಗಿ ರಾಜಣ್ಣ ಅವರು ಸಿದ್ದರಾಮಯ್ಯನವರ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ಅದ್ರ ಬಗ್ಗೆ ನಾನು ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದೀನಿ, ನಾನೇ ಖುದ್ದು ಮಾಹಿತಿ ತಗೊಳ್ತೀನಿ ಅಂತ ಅಂದಿದ್ರು. ಸೊ ರಾಜಣ್ಣ ಅವರೇ ಇನ್ವೆಸ್ಟಿಗೇಷನ್ ಮುಗೀತಾ? ಏನಾದರೂ ಇನ್ಫಾರ್ಮೇಷನ್ ಬಂತಾ? ಮಾಟ ಮಂತ್ರ ಆಗಿದೆಯಾ ಆಗಿಲ್ವಾ, ಹೇಗೆ, ಎಷ್ಟು ದಿನ ಇರುತ್ತೆ ಈ ಮಾಟ ಮಂತ್ರದ ಎಫೆಕ್ಟ್ ಅನ್ನೋದ್ರ ಬಗ್ಗೆ ತಾವೇನಾದ್ರೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರೆ ದಯವಿಟ್ಟು ಸಾರ್ವಜನಿಕರಿಗೆ ಹೇಳ್ಬಿಡಿ. ಯಾಕಂದ್ರೆ ಸಾರ್ವಜನಿಕರು ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಯಾಕಪ್ಪ ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿದ್ದಾರೆ? ಇಷ್ಟೆಲ್ಲ ದೊಡ್ಡ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ರು ಕೂಡ ಅಹಿಂದ ವರ್ಗ ಸಿಟ್ಟಾಗಿದೆ, ಅಲ್ಪಸಂಖ್ಯಾತರು ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಹಿಂದ ನಾಯಕ ಸಿದ್ದರಾಮಯ್ಯನವರು ಒಂದ್ ಮಾತು ಮಾತಾಡ್ತಾ ಇಲ್ವಲ್ಲ ಅಂತ ಜನ ಶಾಕ್ಗೆ ಒಳಗಾಗಿದ್ದಾರೆ. ಹೀಗಾಗಿ ತಾವು ಶಾಕ್ಗೆ ಒಳಗಾಗಿ ಒಂದು ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ ಅಂತ ಅಂದಿದ್ರಿ ರಾಜಣ್ಣ ಅವರೇ. ಆ ಇನ್ವೆಸ್ಟಿಗೇಷನ್ ಏನಾದರೂ ಮುಗಿದಿದೆಯಾ? ಮುಗಿದಿದ್ರೆ ಯಾವ ಕಡೆಯಿಂದ ಈ ಮಾಟ ಮಂತ್ರ ನಡೆದಿದೆ ಮತ್ತು ಈ ವಶೀಕರಣ ಎಷ್ಟು ದಿನ ಅವ್ರ ಮೇಲೆ ಪ್ರಭಾವ ಇರುತ್ತೆ, ಯಾವಾಗ ವಶೀಕರಣದ ಪ್ರಭಾವ ಇಳಿದು ಹೋಗುತ್ತೆ ಅನ್ನೋದನ್ನ ಹೇಳ್ಬಿಟ್ರೆ ಸಾರ್ವಜನಿಕರು ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡಬೇಕು. ಬಟ್ ಇವತ್ತೊಂದು ಹೆಜ್ಜೆ ಮುಂದೋಗಿದ್ದಾರೆ ಅವರು. ಏನು ಅಂತಂದ್ರೆ ಮೋಸ್ಟ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರ್ಚಿ ಬಿಡೋಕ್ ರೆಡಿ ಆಗಿದ್ದಾರೆ ಅನ್ನೋ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮುಂದೆ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬಹುದು ಅನ್ನೋದು ನನ್ನ ಪ್ರಬಲ ಒತ್ತಾಯವಾಗಿದೆ ಅಂತ ಕೂಡ ರಾಜಣ್ಣ ಸ್ಫೋಟಕ ಹೇಳಿಕೆಗಳನ್ನ ನೀಡಿರೋದನ್ನ ನೋಡಿದರೆ ಇದು ರಾಜಣ್ಣನವರ ಮಾತೋ ಸಿದ್ದರಾಮಯ್ಯನವರ ಮಾತೋ? ಸಿದ್ದರಾಮಯ್ಯನವರ ಕುರ್ಚಿ ಸ್ಥಾನ ಪಲ್ಲಟ ಫಿಕ್ಸು. ಹೀಗಾಗಿ ನನ್ನ ಸೀಟ್ ಹೋದ್ರೂ ಪರವಾಗಿಲ್ಲ, ಅವ್ರಿಗೆ ಸೀಟ್ ಸಿಗಬಾರ್ದು ಅಂತ ಇನ್ನೊಬ್ರಿಗೆ ಸೀಟ್ ಕೊಡಿಸೋ ಪ್ಲಾನ್ನ ಭಾಗವಾಗಿ ತನ್ನ ಆಪ್ತನ ಮೂಲಕ ಸಿದ್ದರಾಮಯ್ಯನವರು ಹೀಗೆ ಹೇಳಿಸಿದಾರಾ? ಬನ್ನಿ ಫಸ್ಟ್ ರಾಜಣ್ಣ ಏನ್ ಹೇಳಿದ್ದಾರೆ ಕೇಳೋಣ. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ, ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನ್ ನಿರ್ದೇಶನ ಕೊಡ್ತಾರೆ ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂತದ್ದಲ್ಲ. ಪ್ರಚಾರ ಮಾಡಕ್ಕೆ 13-18 ಸಿದ್ದರಾಮಯ್ಯ, 23-28 ಸಿದ್ದರಾಮಯ್ಯ ಅಥವಾ 23ರಿಂದ ಇಲ್ಲಿನವರೆಗೂ ಸಿದ್ದರಾಮಯ್ಯ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಜನ ಅದನ್ನ ಹೇಳ್ತಾರಷ್ಟೇ. ನಾವು ಅದು ಬದ್ಧ, ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಬದ್ಧತೆ. ಎಲ್ಲರೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯನು ಯಾಕೆ ಬದಲಾಗಬಾರ್ದು? ಅದೆಲ್ಲನೂ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ನೋಡ್ರಿ, ಅಹಿಂದ ವರ್ಗಗಳು ಏನೆಲ್ಲ ನಾವು ನಿರೀಕ್ಷೆ ಮಾಡಿದ್ದು ಈ ಸರ್ಕಾರದಲ್ಲಿ ಅದು ನಮಗೆ ಫಲಪ್ರದ ಆಗಿಲ್ಲ ಅಂತಕ್ಕಂಥದ್ದು ಅಹಿಂದ ವರ್ಗಗಳ ಭಾವನೆ ಇದೆ. ಅದು ನಂದು ಕೂಡ ಸಾಮಾನ್ಯ. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ, ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನ್ ನಿರ್ದೇಶನ ಕೊಡ್ತಾರೆ ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂತದ್ದಲ್ಲ. ಪ್ರಚಾರ ಮಾಡಕ್ಕೆ 13-18 ಸಿದ್ದರಾಮಯ್ಯ, 23-28 ಸಿದ್ದರಾಮಯ್ಯ ಅಥವಾ 23ರಿಂದ ಇಲ್ಲಿನವರೆಗೂ ಸಿದ್ದರಾಮಯ್ಯ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಜನ ಅದನ್ನ ಹೇಳ್ತಾರಷ್ಟೇ. ನಾವು ಅದು ಬದ್ಧ, ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಬದ್ಧತೆ. ಎಲ್ಲರೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯನು ಯಾಕೆ ಬದಲಾಗಬಾರ್ದು? ಅದೆಲ್ಲನೂ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ನೋಡ್ರಿ, ಅಹಿಂದ ವರ್ಗಗಳು ಏನೆಲ್ಲ ನಾವು ನಿರೀಕ್ಷೆ ಮಾಡಿದ್ದು ಈ ಸರ್ಕಾರದಲ್ಲಿ ಅದು ನಮಗೆ ಫಲಪ್ರದ ಆಗಿಲ್ಲ ಅಂತಕ್ಕಂಥದ್ದು ಅಹಿಂದ ವರ್ಗಗಳ ಭಾವನೆ ಇದೆ. ಅದು ನಂದು ಕೂಡ ಸಾಮಾನ್ಯ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಮೇಡಮ್, ಇಷ್ಟು ದಿವಸ CM ಅವರೇ ಕಂಟಿನ್ಯೂ ಆಗ್ತಾರೆ, ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ ಅಂತಿದ್ದವ್ರು ಸಡನ್ ಆಗಿ ಈಗ ಕುರ್ಚಿ ತ್ಯಾಗದ ಬಗ್ಗೆ ಮಾತಾಡಿರೋದ್ರ ಹಿಂದೆ ಏನ್ ಲೆಕ್ಕಾಚಾರ ಇರ್ಬೋದು ಅಂತ ಮೇಡಮ್? ರಾಜಣ್ಣ ಅವ್ರು ಯಾರು?
ಮಾಜಿ ಸಚಿವರು ಮುಖ್ಯಮಂತ್ರಿಗಳ ಆಪ್ತ ಬಣದಲ್ಲಿ ಗುರುತು. ಸೊ ಹೀಗಾಗಿ ರಾಜಣ್ಣ ಅವರ ನಿಷ್ಠೆ ಬದ್ಧತೆ ಯಾವತ್ತಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಮತ್ತು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಯಾವತ್ತೂ ಕೂಡ ಅವರು ಅದರ್ವೈಸ್ ಥಿಂಕ್ ಮಾಡೋರಲ್ಲ. ಬಟ್ ಅವ್ರನ್ನ ಸಚಿವ ಸ್ಥಾನದಿಂದ ತೆಗೆದು ಹಾಕಿದ್ರು. ಅವ್ರ ಸ್ಟೇಟ್ಮೆಂಟ್ಗಳು, ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ವಿಚಾರದಲ್ಲಿ ಅವ್ರು ಮಾತಾಡಿದ್ದು, ಅದಾದ ಮೇಲೆ ಕಂಟಿನ್ಯೂಸ್ ಆಗಿ ಅವರು ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಅದು ಪ್ರೋ ಸಿದ್ದರಾಮಯ್ಯನವರ ಪರನೇ ಇರ್ತಾ ಇತ್ತು. ಬಟ್ ಈ ಹಿಂದಿನ ಸ್ಟೇಟ್ಮೆಂಟ್ ಅವ್ರು ಹೇಳಿದ್ದು ಅವ್ರಿಗೆ ಮಾಟ ಮಂತ್ರ ಏನೋ ಮಾಡಿಸಿದ್ದಾರೆ ಅಂತ ಅನ್ಸುತ್ತೆ, ಅವ್ರು ಯಾಕೋ ಮಾತಾಡ್ತಾ ಇಲ್ಲ ಅಂತ. ಸೊ ಅವ್ರು ಮಾತಾಡ್ತಾ ಇಲ್ಲ ಅನ್ನೋದು ರಾಜಣ್ಣನವ್ರಿಗೂ ಅನಿಸಿದೆ ಅಂತಂದ್ರೆ ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ ಅವ್ರಿಗೂ ಕೂಡ ಅರ್ಥ ಆಗಿದೆ. ಮಾಟ ಮಂತ್ರ ಮಾಡಿಸಿದಾರೆ. ಈಗ ಒಬ್ಬ ವ್ಯಕ್ತಿ ಹಂಗ್ ಬಿಹೇವ್ ಮಾಡೋದಕ್ಕೆ ಸರಿಯಾದಂತ ನಿಖರವಾದಂತ ಕಾರಣಗಳು ಇಲ್ಲದೆ ಇರುವಾಗ ಜನ ಅಂತಿಮವಾಗಿ ಒಂದು ಪರಿಹಾರಕ್ಕೆ ಅಥವಾ ಒಂದು ಡಿಸಿಷನ್ಗೆ ಅರೈವ್ ಆಗ್ತಾರೆ. ಏನಂತ, ಇವನೇನು ಒಳ್ಳೆ ಇವ್ನಿಗೇನು ಮಾಟ ಮಂತ್ರ ಮಾಡಿಸಿದಾರ ಅಂತ. ಅಂದ್ರೆ ಆ ಬಿಹೇವಿಯರ್ಗೆ ಸರಿಯಾದ ಕಾರಣಗಳು ಇಲ್ಲದೆ ಇದ್ರೆ ಯಾವುದೋ ಒಂದು ಅಗೋಚರ ಶಕ್ತಿ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದೆಯೇನೋ ಅನ್ನೋ ಡಿಸಿಷನ್ಗೆ ಬಂದ್ಬಿಡ್ತಾರೆ. ರಾಜಣ್ಣನವ್ರಿಗೂ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಹಂಗೆ ಅನ್ಸಿದೆ. ಯಾಕೆ ಅಂತಂದ್ರೆ ಅವ್ರಿಗೆ ಹೇಳಿದ್ರಲ್ಲ, ಆಗ 2013-18 2023 ಸಿದ್ದರಾಮಯ್ಯನವರಿಗೂ ಈಗಿನ ಸಿದ್ದರಾಮಯ್ಯನವ್ರಿಗೂ ಅಜಿಗಜಾಂತರ ವ್ಯತ್ಯಾಸ ಇದೆ ಅಂತ. ಸೊ ಮೊನ್ನೆ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿದ್ರು. ಇವತ್ತು ಮುಂದುವರೆದು ಮೋಸ್ಟ್ಲಿ ರಾಹುಲ್ ಗಾಂಧಿ ಹೇಳಿದ್ರೆ ಅವರು ಪದತ್ಯಾಗಕ್ಕೂ ಕೂಡ ರೆಡಿ ಆಗಿದ್ದಾರೆ ಅಂತ. ಇವತ್ತು ಬಂದಂತ ವಕ್ತಾರರು ಕೂಡ ಅದನ್ನೇ ಹೇಳಿದ್ರು. ರಾಹುಲ್ ಗಾಂಧಿ ಹೇಳಿದ್ರೆ ನಗ್ನಗ್ತಾ ಪದತ್ಯಾಗ ಮಾಡ್ಬಿಡ್ತಾರೆ ಸಿದ್ದರಾಮಯ್ಯನವರು ಅಂತ. ಸೊ ರಾಹುಲ್ ಗಾಂಧಿ ಅವರು ಹೇಳಿದರೆ ಪದತ್ಯಾಗಕ್ಕೆ ಸಿದ್ದರಾಮಯ್ಯನವರು ರೆಡಿ ಆಗಿದ್ದಾರೆ ಅನ್ನೋ ಮೆಸೇಜ್ ಅನ್ನ ರಾಜಣ್ಣ ಅವರು ಮತ್ತು ಪಕ್ಷದ ವಕ್ತಾರರು ಬಹಿರಂಗವಾಗಿ ಸಾರ್ವಜನಿಕವಾಗಿ ಹೇಳ್ತಾ ಬರ್ತಾ ಇರೋದು ನೋಡಿದ್ದಾರೆ. ಎಲ್ಲೋ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಎಕ್ಸಿಟ್ ಆಗೋದಕ್ಕೆ. ಈಸ್ ವೇಟಿಂಗ್ ರಾಹುಲ್ ಗಾಂಧಿ ಅವರ ಇನ್ಸ್ಟ್ರಕ್ಷನ್ಸ್. ಸೊ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯಜಿ ಆಪ್ ಪದತ್ಯಾಗ ಮಾಡಿ ಅಂತ ಅಂದ ತಕ್ಷಣ ನಗ್ನಗ್ತಾ, ಬಟ್ ರಾಹುಲ್ ಗಾಂಧಿ ಹೇಳಬೇಕು. ದಟ್ ಈಸ್ ದಿ ಮೇನ್ ಒನ್ ಅಂಡ್ ಓನ್ಲಿ ಕಂಡೀಷನ್. ಅದು ಹೈಕಮಾಂಡ್ ಅಂತಂದ್ರೆ ನಾವೇನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರು ಅಲ್ಲ, ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವ್ರ ಮೇಲೆ ತುಂಬಾ ಒಲವು. ಇಲ್ಲಿಯವರೆಗೆ ಸಿದ್ದರಾಮಯ್ಯನವ್ರು ಕಂಟಿನ್ಯೂ ಆಗ್ತಾ ಇದಾರೆ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ರಾಹುಲ್ ಗಾಂಧಿ. ಬಿಕಾಸ್ ರಾಹುಲ್ ಗಾಂಧಿ ಅವರಿಗೆ ಒಂದು ಭಯ ಇದೆ, ಸಿದ್ದರಾಮಯ್ಯನವ್ರನ್ನ ಏನಾದ್ರೂ ನಾವು ಸ್ಥಾನದಿಂದ ಕೆಳಗಿಳಿಸಿದರೆ ಅಹಿಂದ ಅಥವಾ ನಮ್ಮ ಕೋರ್ ವೋಟ್ ಬೇಸ್ ಏನಿದೆ ಅದು ಎಲ್ಲಿ ಒಂದ್ ಸ್ವಲ್ಪ ಶಿಫ್ಟ್ ಆಗ್ಬಿಡುತ್ತೋ ಅನ್ನುವಂತ ಭಯ ಅವ್ರಿಗಿರೋದ್ರಿಂದ, ಅಥವಾ ಅನವಶ್ಯಕವಾಗಿ ಸುಮ್ಮನೆ ಗೊಂದಲಗಳನ್ನ ಮೈ ಮೇಲೆ ಹಾಕೊಳ್ಳೋದು ಬೇಡ ಅಂತ ಸಿದ್ದರಾಮಯ್ಯನವರ ಪರವಾಗಿ ರಾಹುಲ್ ಗಾಂಧಿ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ತಮ್ಮ ಆಪ್ತರ ಮೂಲಕ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಹೇಳಿದ್ರೆ ಅಂತ. ಒಂದು ವೇಳೆ ರಾಹುಲ್ ಗಾಂಧಿ ಹೇಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದು, ಅಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಇವ್ರು ಹಾಕ್ತಾ ಇರುವಂತ ಒಂದು ಚೆಕ್ಮೇಟ್. ಯಾಕೆ ದಲಿತ? ಇವ್ರಿಗಿರೋ ರೋಗನೇ ಅದು ಕಾಂಗ್ರೆಸ್ನವ್ರಿಗೆ. ಯಾವತ್ತೂ ಮುಖ್ಯಮಂತ್ರಿ ಬದಲಾವಣೆ ಅಂತಾರೋ ಅವಾಗ ದಲಿತ ಫ್ಯಾಕ್ಟರ್ನ ತಂದು ನಿಲ್ಲಿಸ್ಬಿಡ್ತಾರೆ. ದಲಿತರು ಮುಖ್ಯಮಂತ್ರಿ ಮಾಡ್ಬೇಕು ಅಂತ. ಅಂದ್ರೆ ಇವ್ರಿಗೆ ದಲಿತ ಮುಖ್ಯಮಂತ್ರಿ ಅನ್ನೋದು ಇವರ ರಾಜಕೀಯ ಹಿತಾಸಕ್ತಿಗೆ ಇರುವಂತಹ ಒಂದು ವಿಷಯ ಅಷ್ಟೇ. ನಿಜಕ್ಕೂ ಇವರಿಗೆ ದಲಿತ ಮುಖ್ಯಮಂತ್ರಿಯನ್ನೇ ಮಾಡಬೇಕು ಅನ್ನುವಂತಹ ಬದ್ಧತೆ ಮತ್ತು ಇಚ್ಛಾಶಕ್ತಿ ಇದ್ದರೆ ಯಾವಾಗ್ಲೂ ಮಾಡ್ಬಿಡ್ತಾ ಇದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೇ ಮಾಡ್ಬಿಡ್ತಾ ಇದ್ರು ಧರ್ಮಸಿಂಗ್ ಬದ್ಲಿ. ಆದರೆ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ. ದಲಿತ ಸಿಎಂ ಅನ್ನುವುದು ಕೇವಲ ಒಂದು ಚೆಕ್ಮೇಟ್ ಅಷ್ಟೇ. ಅವ್ರಿಗೆ ಗೊತ್ತು ಈಗ ಆಗಲ್ಲ, ಡಿ ಕೆ ಶಿವಕುಮಾರ್ ಬಿಡಲ್ಲ ಅಂತ. ಬಟ್ ಯಾವಾಗ ಅವ್ರ ಸ್ಥಾನ ಕಳ್ಕೊಳ್ತಾರೆ ಅಂತ ಗೊತ್ತಾಗುತ್ತೋ ಅವಾಗ ದಲಿತ ಸಿಎಂ ಅನ್ನೋದನ್ನ ತಂದು ಮುಂದ್ಗಡೆ ನಿಲ್ಲಿಸ್ಬಿಡ್ತಾರೆ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ನಮ್ಮ ಕೈ ಹಿಡಿದಿದ್ದಾರೆ, ನಮ್ಮ ಅಸ್ಮಿತೆ, ನಮ್ಮ ಕೋರ್ ವೋಟ್ ಬೇಸ್, ಅವ್ರು ನಮ್ಮ ಕೈ ಹಿಡಿದಿರೋದಕ್ಕೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅನ್ನೋದು ಯಾವಾಗ ಅವ್ರ ಸ್ಥಾನಕ್ಕೂ ಕುತ್ತು ಬರುತ್ತೋ ಆವಾಗ ಮಾತ್ರ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ಕೇವಲ ದಲಿತ ಸಿಎಂ ಅನ್ನೋದು ಒಂದು ಟ್ರಂಪ್ ಕಾರ್ಡ್ ಟು ಸೇಫ್ ಗಾರ್ಡ್ ಹಿಸ್ ಚೇರ್ ಅಷ್ಟೇ. ಸೊ ಅದನ್ನ ರಾಜಣ್ಣನವರ ಮೂಲಕ ಮುಂದೆ ಇಡ್ತಾ ಇದ್ದಾರೆ ಅಷ್ಟೇ. ಸೊ ರಾಜಣ್ಣ ಅವರಿಗೆ ಡಿ ಕೆ ಶಿವಕುಮಾರ್ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರು ರೆಡಿ ಇದ್ದಾರೆ, ಬಟ್ ದಲಿತ ಸಿಎಂ ಆಗಬೇಕು ಅನ್ನೋ ಒಂದು ಕಂಡೀಷನ್ ಅನ್ನ ಇಡ್ತಾರೆ ಅನ್ನೋದು ಈಗ ಇವರೆಲ್ಲ ಮಾತಾಡ್ತಾ ಇರೋದ್ರಿಂದ ಗೊತ್ತಾಗ್ತಾ ಇರುವಂತಹ ವಿಷಯ. ಯಾವಾಗ ನಾಯಕತ್ವ ಬದಲಾವಣೆ ಅನ್ನೋ ವಿಚಾರ ಬರುತ್ತೋ ಅವಾಗ 2 ಫ್ಯಾಕ್ಟರ್ ಮುಂದೆ ಬರ್ತಾವೆ. ಒಂದು ದಲಿತ ಸಿಎಂ, ಇನ್ನೊಂದು ಅಹಿಂದ. ಅವೆರಡು ಫ್ಯಾಕ್ಟರ್ ಮುಂದೆ ಬರ್ತವೆ. ಆ ಒಂದು ಸ್ಥಾನ ಪಲ್ಲಟದ ವಿಷಯ ಇಲ್ಲ ಅಂತ ಅಂದ್ರೆ
ಕೇರ್ಲೆಸ್. ಅವ್ರು ಇದ್ದಾರೆ ಅಂತಾನು ಕೇರ್ ಮಾಡಲ್ಲ, ಅವ್ರು ಇಲ್ಲ ಅಂತಾನು ಕೇರ್ ಮಾಡೋದಿಲ್ಲ, ಅವ್ರ ಬಗ್ಗೆ ಯಾವುದೇ ಆಸೆ ಆಸಕ್ತಿನೂ ಇರೋದಿಲ್ಲ. ಕೇವಲ ಒಂದು ಟ್ರಂಪ್ ಕಾರ್ಡ್ ಅಷ್ಟೇ. ಸೊ ಅದನ್ನೇ ಇವತ್ತು ರಾಜಣ್ಣ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಮೋಸ್ಟ್ಲಿ ಮಾನಸಿಕವಾಗಿ ರೆಡಿ ಆಗಿದ್ದಾರೆ ಅಂತ ಅನ್ಸುತ್ತೆ. ರಾಹುಲ್ ಗಾಂಧಿ ಅವರು ಇಲ್ಲಪ್ಪ ನೀವು ಹೋಗಿ ಅಂತಂದ್ರೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಬಟ್ ಒಬ್ಬ ದಲಿತ ನಾಯಕನನ್ನ ಮುಖ್ಯಮಂತ್ರಿ ಮಾಡಿ ಅಥವಾ ಮಾಡಿದ್ರೆ ಬೆಟರ್ ಅನ್ನುವಂಥ ಚೆಕ್ಮೇಟ್ ಇಟ್ಟು ಹೋಗೋದಕ್ಕೆ ವೇದಿಕೆ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ಅದನ್ನೇ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ. ಬಟ್ ನೋಡಿ, ರಾಜಣ್ಣ ಅವ್ರು ಏನೇನು ಹೇಳಿದ್ದಾರೆ ಅದೆಲ್ಲ ಆಗ್ತಾ ಬಂದಿದೆ. ಅವ್ರು ನವೆಂಬರ್ ಕ್ರಾಂತಿ ಅಂತಂದ್ರು, ಈಗ ಮೇ ಕ್ರಾಂತಿ ಅಂತಿದ್ದಾರೆ. ಸಿದ್ದರಾಮಯ್ಯನವರು ಮಾನಸಿಕವಾಗಿ ರೆಡಿ ಆಗಿದ್ದಾರೆ ಪದತ್ಯಾಗಕ್ಕೆ ಅಂತಿದ್ದಾರೆ. ದಲಿತ CM ಅಂತ ಇದ್ದಾರೆ. ಸೊ ಇವೆಲ್ಲವೂ ಕೂಡ ರಾಜಣ್ಣ ಅವ್ರು ಏನೇನು ಹೇಳ್ತಾರೋ ಅದೆಲ್ಲ ಸಿದ್ದರಾಮಯ್ಯನವರ ಪಾಳ್ಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳಷ್ಟೇ.